ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನವರತ್ನ. ಇವತ್ತು ನನ್ನ ಮಕ್ಕಳಿಗೆ ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ಖುಷಿಯಾಗಿ ಸ್ಕೂಲಿಗೆ ಹೊರಟ್ರು. ರಾತ್ರಿಯಿಂದ ನೀರು ಬೇರೆ ಬಿಟ್ಟಿರಲಿಲ್ಲ. ಇವಾಗ ಒಂದೇ ಸರಿ ನೀರು ಬಿಟ್ಟಿದ್ದಾರೆ. ಕಿಚನ್ ಕಡೆ ಹೋಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾನು ಬಂದು ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಈಗ 2 ತಿಂಗಳಿಂದ ಮನೇಲೇ ಇದ್ದು ಈಗ ಸಡನ್ ಅಂತ ಹೊರಟ್ಬಿಟ್ರಲ್ಲ ಸ್ಕೂಲ್ ಕಡೆಗೆ. ಮನೆಯೆಲ್ಲ ಫುಲ್ ಬಿಚ್ಚೋಗಿಸ್ತಾ ಇದೆ. ನನ್ನ ಮಗ ಬೇರೆ ಮಲಗಿಬಿಟ್ಟಿದ್ದಾನೆ. ಅವನು ಹೇಳೋಷ್ಟಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಬಂದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅವ್ನು ಹೇಳೋಷ್ಟಿಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕೂತ್ಕೋಬೇಕು. ಅವನ ಜೊತೆ ಇವತ್ತು ಅವ್ರ ಅಕ್ಕ ಇದ್ಲು. ಇಷ್ಟು ದಿನ ಹೇಗೋ ನಡೀತಾ ಇತ್ತು, ಇನ್ನು ಆಗಾಗಲ್ಲ. ನನ್ನ ಮಗ ಎದ್ದೇಳೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕೂತಿರ್ಬೇಕು ನಾನು. ಹಾಗಾಗಿ ಎಲ್ಲ ತೊಳೆದು ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಳಗಡೆ ನೀಟಾಗಿ ಇಟ್ಟು ಹಾಲು ಕಾಯಿಸಿ ಕುತ್ಕೊಂಡೆ. ಎದ್ದಷ್ಟೊತ್ತಿಗೆ ನನ್ನ ಮಗ ಮತ್ತು ನನ್ನ ಮಗನಿಗೆ ಸಮಾಧಾನ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿಸ್ಕೊಂಡು ಅವನು ಎದ್ದ ಅಂದರೆ ಅವನ ಜೊತೆಗೆ ಇರಬೇಕು. ಇಲ್ಲಾಂದ್ರೆ ಭಾಳ ಕಿರಿಕಿರಿ ಇರ್ತಾನೆ. ಮನೆ ತುಂಬ ಜನ ಇದ್ದು ರೂಢಿ ಆಗಿಬಿಡ್ತು ನನ್ನ ಮಗನಿಗೆ. ಈಗ ಎಲ್ಲರೂ ಒಂದೇ ಸರಿ ಹೊರಟ್ಬಿಟ್ರೆ ಇರೋಕ್ಕಾಗ್ತಾಯಿಲ್ಲ ಅವನ ಕೈಯಲ್ಲಿ. ಈಗೆಲ್ಲ ನಾನು ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿದೆ. ದೇವ್ರ ಪೂಜೆ ಮಾಡೋಷ್ಟರಲ್ಲಿ ನನ್ನ ಮಕ್ಕಳು ಬಂದರು. ನೈಟ್ ಊಟಕ್ಕೆ ಒಂದೊಳ್ಳೆ ಮೊಸರು ಒಗ್ಗರಣೆ ಮಾಡ್ಕೊಂಡಿದ್ದೆ. ಮೊಸರು ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆಗ್ತಿದ್ದಂಗೆ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಸಾಸಿವೆ, ಒಂದು ಸ್ಪೂನ್ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದ ನಂತರ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಹೆಚ್ಚಿಟ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿನ ಸೇರಿಸಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗೇ ಹುರ್ಕೋಬೇಕು. ಆಮೇಲಿಂದ ಅದನ್ನ ಹುರಿದಾದ್ಮೇಲೆ ಅರಿಶಿನ ಪುಡಿ ಸ್ವಲ್ಪ, ನಂತರ ಸಾಲ್ಟು ಹಾಕಿ ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಹಸಿ ವಾಸನೆ ಅರಿಶಿನದ್ದು ಏನು ಬರಬಾರ್ದು, ಆ ಥರ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಮೊಸರು ಸೇರಿಸ್ಬೇಕು. ಮೊಸರು ಸೇರಿಸೋ ಟೈಮಲ್ಲಿ ಸ್ಟವ್ ಆಫ್ ಮಾಡಬೇಕು, ಇಲ್ಲಾಂದರೆ ಹೊಡೆದೊಡ್ದಂಗೆ ಆಗ್ಬಿಡುತ್ತೆ ಮೊಸರು. ಆಫ್ ಮಾಡಿ ಅದಕ್ಕೆ ಕಾಳು ಮೆಣಸಿನ್ಕಾಳು ಪೌಡ್ರು ಸ್ವಲ್ಪ ಹಾಕಬೇಕು. ಆ ಪೌಡ್ರ್ ಹಾಕಿದ್ರೆ ಮೊಸರು ಸೂಪರು ಸ್ಮೆಲ್ ಬರುತ್ತೆ. ಒಂಥರ ಭಾಳ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ. ಮೊಸರು ಸಾಂಬಾರು ರೆಡಿಯಾಗಿರುತ್ತೆ.